ಐ ಆಮ್ ಸೋ ಮಚ್ ಎಮೋಷನ್ ಆಗಿಬಿಟ್ಟೆ, ಕಣ್ಣಲ್ಲಿ ನೀರೇ ಬಂದ್ಬಿಡ್ತು ಆಯಿತಾ. ಸಿಕ್ತು. ನಾನು ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ತಾ ಇದ್ದೆ. ನಂದು 5 to 7 ಮೈ ಮಾರ್ನಿಂಗ್ ಜಿಮ್. ಐ ಆಮ್ ಮಿಸ್ಸಿಂಗ್ ದಟ್ ಆಯ್ತಾ, ತುಂಬ ಮಿಸ್ ಮಾಡ್ಕೊತಾ ಇದ್ದೆ. ನನ್ನ ಮಗ ಇವಾಗ ಸ್ಟಾರ್ಟ್ ಮಾಡಿದ್ದಾನೆ ಪಿಂಕ್ ಯು ಪ್ರಾಮಿಸ್ ಎಲ್ಲದಕ್ಕೂ. ಅಷ್ಟು ತಿಂಕು ನನ್ನ ಮಗನಿಗೆ ಇದು ಸರಿ ಹೋಗುತ್ತಾ, ನಾನು ಹಿಂಗೆ ಈಗ ಫೋಕಸ್ ಆಗಿಬಿಟ್ರೆ ಇವನಿಗೆ ಯಾರು ಫೋಕಸ್ ಕೊಡಲ್ವಾ, ಆಗ್ತಾ ಇಲ್ಲ. ಐ ಆಮ್ ಬೇಜಾರಾಗ್ತಾಯಿದೆ ನನಗೆ. ನಾನು ತುಂಬ ಫ್ರೆಂಡ್ಲಿ ಪರ್ಸನ್ ಅಲ್ಲ, ನಾನು ವೆರಿ ಚೂಸಿ. ಮೈಕ್ ಹಾಕೊಳ್ಳೋಣ ಫಸ್ಟ್. ನನ್ನ ಹೇರು ಹೆಂಗೆಂಗೋ ಆಗಿದೆ. ದಿಸ್ ಓಕೆ, ನೋ ವರಿ. ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ? ನಾನಂತೂ ತುಂಬ 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 ಚೆನ್ನಾಗಿದ್ದೀನಿ. ಇವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ನಂದು ಚಾನಲ್ ಹೆಸರು ನಾನು ಚೇಂಜ್ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೀನಿ. ಇಟ್ ಈಸ್ LPS ಬ್ಲಾಗ್ಸ್ ಅಂತ ಇಡೋಣ ಅಂದ್ಕೊಂಡಿದ್ದೀನಿ. ಬಿಕಾಸ್ ನನ್ನ ಮಗಂದು ವಿಡಿಯೋ ಹಾಕ್ತಾ ಇರ್ತೀನಿ, ನನ್ನ ಹಸ್ಬೆಂಡ್ದು ವಿಡಿಯೋ ಬರ್ತಾ ಇರುತ್ತೆ, ನಂದು ಬರ್ತಾ ಇರುತ್ತೆ. LPS ಮೀನ್ಸ್ ಲಿಯಾನ್ ಪವನ್ ಸ್ವಾತಿ ಅಂತ ಬ್ಲಾಗ್ಸ್ ಅಂತ ಹಾಕೋಣ ಅಂದ್ಕೊಂಡಿದ್ದೀವಿ. ನಾನು ಇವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರು ಮೊದಲಿಗೆ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಂಗೆ ಮೋಟಿವೇಶನ್ ಸಿಗುತ್ತೆ ತುಂಬ ಒಳ್ಳೊಳ್ಳೆ ಬ್ಲಾಗ್ಸು ವೀಡಿಯೋಸ್ ಮಾಡೋದಕ್ಕೆ. ಓಕೆನಾ, ಲೆಟ್ಸ್ ಗೋ. ಇವತ್ತು ನಾನು ನಮ್ಮದು ಒಂದು ಪಿಂಕ್ ಕಲರ್ ಕಬೋರ್ಡ್ ಇದೆ, ಸೊ ಅದನ್ನು ಕ್ಲೀನ್ ಮಾಡ್ತಾ ಇರಬೇಕಾದ್ರೆ ಐ ಫೌಂಡ್ ಮೈ ವಾಟ್ ಇಸ್ ದಿಸ್ ಗೈಸ್ ಗೊತ್ತಾ ನಿಮಗೆ? ಏನು ಗೊತ್ತಿರುತ್ತೆ, ನಂದು ಬಾಕ್ಸಿಂಗ್ ಗ್ಲೌಸ್ ಸಿಕ್ತು ನನಗೆ. ಐ ಆಮ್ ಸೋ ಮಚ್ ಎಮೋಷನ್ ಆಗಿಬಿಟ್ಟೆ, ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ಬಟ್ ಅರ್ಧೋಗಿದೆ ಸ್ವಲ್ಪ. ಬಟ್ ಎಷ್ಟು ನಂದು 12 ವರ್ಷದ ಹಿಂದಿಂದ ಇದು, ಮದುವೆಯಾಗಿ 10 ವರ್ಷ ಆಗ್ತಾ ಬಂತು. 12 ಇಯರ್ಸ್ ಬ್ಯಾಕ್ ಅದು ನಂದು ಬಾಕ್ಸಿಂಗ್ ಎಲ್ಲ ಅರ್ಧೋಗ್ಬಿಟ್ಟಿದೆ ಆಯಿತಾ. ಸಿಕ್ತು. ಐ ಆಮ್ ಸೊ ಅದ್ರ ಬಗ್ಗೆ ಮಾತಾಡೋಣ, ಒಂದು ವಿಡಿಯೋ ಮಾಡೋಣ, ಹಳೆ ಲೈಫ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬ ಎಮೋಷನ್ ಆಗಿಬಿಟ್ಟೆ. ನನ್ನ ಮಗನಿಗೂ ತೋರಿಸ್ದೆ. ಆ್ಯಕ್ಚುಲಿ ನನ್ನ ಮಗನಿಗೂ ಚಿಕ್ಕದಾಗಿ ಒಂದು ಬಾಕ್ಸಿಂಗ್ ಇದು ತಗೊಂಡಿದ್ದೆ ನಾನು ಅವನಿಗೆ. ಅವನು ಎಲ್ಲ ಹಾಕಿದಾನೋ ಗೊತ್ತಿಲ್ಲ. ಅಟ್ಯಾಚ್ ಟು ದಿಸ್ ಆಯಿತಾ. ನಂದು 12 ವರ್ಷದ ಹಿಂದೆ ಇಲ್ಲ 10 ವರ್ಷದ ಹಿಂದೆ ನನ್ನ ಲೈಫ್ ಹೆಂಗಿತ್ತು ಗೊತ್ತಾ? ಮದುವೆ ಆಗೋ ಮುಂಚೆ ಅಂದ್ಕೊಳ್ಳಿ. ಮದುವೆ ಆಗೋ ಮುಂಚೆ ನನ್ನ ಲೈಫ್ ಹೇಗಿತ್ತು ಆಯಿತಾ. ನಾನು ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ತಾ ಇದ್ದೆ. 4 ಗಂಟೆಗೆ ಎದ್ದು ನಂದು ಫ್ರೆಶ್ ಅಪ್ಪನ್ನೆಲ್ಲ ಹೋಗಿ 4:15ಗೆಲ್ಲ ಮುಗಿದ್ದು ನಾನು 4:15ಗೆಲ್ಲ ಜಿಮ್ಮಿಗೆ ಹೋಗ್ತಾ ಇದ್ದೆ. ಅದು ನಾವು ಇದ್ದಿದ್ದಿಲ್ಲ ಗೊತ್ತಾ ನಿಮಗೆ, ಬನಶಂಕರಿ ವಿಡಿಯೋ ಕಾಂಪ್ಲೆಕ್ಸ್ ಇದೆಯಲ್ಲ, ಅಲ್ಲಿ ಮೇಲ್ಗಡೆ ಆವಾಗ ಸ್ನ್ಯಾಪ್ ಫಿಟ್ನೆಸ್ ಅಂತ ಇತ್ತು. ಅಲ್ಲಿಗೆ ನಾನು ಹೋಗ್ತಾ ಇದ್ದೆ ಒಂದು 12, 13, 14 ಇಯರ್ಸ್ ಬ್ಯಾಕ್. ಅಲ್ಲೇ ಹೋಗ್ತಾ ಇದ್ದೆ. ಓಕೆನಾ, ನಮ್ಮ ಮನೆಯಿಂದ ಅದು ಒಂದು 1.5 ಕಿಲೋಮೀಟರ್ 2 ಕಿಲೋಮೀಟರ್ ಇತ್ತು. ಸೊ 4:15ಗೆ ಎದ್ದು, ಆವಾಗ ನಮ್ಮ ಅಕ್ಕನಿಗೆ ಮಾರ್ನಿಂಗ್ ಶಿಫ್ಟ್ ಇರ್ತಾ ಇತ್ತು, ಅವಳು ಆಫೀಸಿಗೆ ಹೋಗ್ತಾ ಇದ್ದು. ನಾನು ಅವಾಗ ಇಂಟೀರಿಯರ್ ಡಿಪ್ಲೊಮಾ ಮಾಡ್ತಾ ಇದ್ದೆ. ಅಕ್ಕ ಬೆಳಿಗ್ಗೆ ಎದ್ದು ಆಫೀಸಿಗೆ ಹೋಗ್ತಾ ಇದ್ಲು. ಸೊ ಅವಳಿಗೆ ಮಾರ್ನಿಂಗ್ ಶಿಫ್ಟ್ ಇದ್ದಿದ್ದರಿಂದ ಅವಳಿಗೆ ಗಾಡಿ ಒಂದು 4 ಗಂಟೆಗೆಲ್ಲ ಬರೋದು. ಸೊ ನಾವು 4 ಗಂಟೆಗೆಲ್ಲ ಎದ್ದು 4:15ಗೆಲ್ಲ ಅಕ್ಕನಿಗೆ ಕ್ಯಾಬ್ ಬರ್ತಾ ಇತ್ತು, ಅವಳು ಕ್ಯಾಬಲ್ಲಿ ಹೋಗ್ತಾ ಇದ್ಲು. ನಾನು ಹಂಗೆ ಮನೆಗೆ ಬೀಗ ಹಾಕ್ಕೊಂಡು ವಾಕ್ ಮಾಡಿಕೊಂಡು ಒಂದು 30 ಮಿನಿಟ್ಸ್ ಆಗ್ತಾಯಿತ್ತು. ಮಾರ್ನಿಂಗ್ 4:30ಗೆ ವಾಕ್ ಮಾಡಿಕೊಂಡು ನಾನು ಜಿಮ್ಮಿಗೆ ರೀಚ್ ಆಗ್ತಾಯಿದ್ದೆ. 5 o'clock. ನಂದು 5 to 7 ಮೈ ಮಾರ್ನಿಂಗ್ ಜಿಮ್ಮು, ಲೈಕ್ 5:30. ನಮ್ಮ ಜಿಮ್ ಓಪನ್ ಆಗ್ತಾ ಇದ್ದಿದ್ದೆ 5 ಗಂಟೆಗೆ. ನಾನೇ ಫಸ್ಟು ಆಯಿತಾ. ಓಪನ್ ಆದಾಗ ಫಸ್ಟ್ ಅಂತ ಜಿಮ್ಗೆ ಕಾಲಿಡ್ತಾ ಇದ್ದಿದ್ದೆ ನಾನು. ನಿಮಗೆ ನೆನಪಿರ್ಬೋದಲ್ಲಿ ಸ್ನ್ಯಾಪ್ ಫಿಟ್ನೆಸ್ ಅಂತ ಇತ್ತು ಆವಾಗ, ಬನಶಂಕರಿ ವಿಡಿಯೋ ಕಾಂಪ್ಲೆಕ್ಸು. ಬಾಟಾ ಇವಾಗ ಇದೆಯಾ ನಂಗೆ ಗೊತ್ತಿಲ್ಲ. ನಾನಿದ್ದಾಗ ಕೆಳಗಡೆ ಬಾಟಾ ಶೋರೂಮ್ ಇತ್ತು, ಮೇಲ್ಗಡೆ ಫಿಟ್ನೆಸ್ ಇತ್ತು. ಓಕೆನಾ, ಅಲ್ಲಿ ಹೋಗ್ತಾ ಇದ್ದೆ. ಅದು ಬೆಳಿಗ್ಗೆ 5 ಗಂಟೆಯಿಂದ 7 ಗಂಟೆ ತನಕ ನನ್ನ ಜಿಮ್ ರುಟೀನ್ ಆಗ್ತಾಯಿತ್ತು. ಓಕೆನಾ, ನಾನು ವೆರಿ ಅರ್ಲಿ ಪರ್ಸನ್ ಆಯಿತಾ. ಇವಾಗಲೂ ನನಗೆ ಬೆಳಿಗ್ಗೆ ಎದ್ದೇಳೋಕೆ ತುಂಬ ಇಷ್ಟ, ಬಟ್ ಆಗ್ತಾ ಇಲ್ಲ. ನನಗೆ ಹಿಂಗೆ ಆಗ್ತಾ ಇದೆಯೋ, ಮದುವೆ ಆದ ನಂತರ ಮಕ್ಕಳಾದ ನಂತರ ನಿಮಗೂ ಹಿಂಗೆ ಆಗುತ್ತೋ ಗೊತ್ತಿಲ್ಲ, ಬಟ್ ನನಗೆ ಆಗ್ತಾ ಇದೆ. ನಾನು ರುಟೀನ್ ನನಗೆ 7 ಗಂಟೆಗೆಲ್ಲ ಜಿಮ್ ಮುಗಿಯುತ್ತಾ, ನನ್ನ ಮನೆಗೆ ಬಂದು ಫ್ರೆಶನ್ ಅಪ್ ಆಗಿ ನನಗೇನು ತಿಂಡಿ ಬೇಕೋ ಅದು ಮಾಡಿಕೊಂಡು ಕೆಲಸಕ್ಕೆ ಅಕ್ಕ ಬೆಳಿಗ್ಗೆನೇ ಎಲ್ಲ ಕೆಲಸಕ್ಕೆ ಮಾಡಿಬಿಡೋಳು. ಇಲ್ಲ ನಾವು ಮಧ್ಯಾಹ್ನ, ನಾನು ಕ್ಲಾಸ್ ಮುಗಿಸ್ಕೊಂಡು ಮಧ್ಯಾಹ್ನ ಬರ್ತಾಯಿದ್ದೆ. ಮಧ್ಯಾಹ್ನ ನಾವು ತಿಂಡಿ ಎಲ್ಲ ಅಡುಗೆ ಸಾಂಬಾರು ಮಾಡಿದರೆ ನಮಗೆ 2 ಡೇಸಿಗೆ ನನಗೂ ಅಕ್ಕನಿಗೂ ಸಾಕಾಗ್ತಾಯಿತ್ತು ಆಯಿತಾ. ಹಂಗೆ ಮಾಡಿಕೊಂಡು ಇರ್ತಾ ಇದ್ವಿ. ಬೆಳಿಗ್ಗೆ ನಾನು ಜಿಮ್ ಮುಗಿಸ್ಕೊಂಡು ಬಂದು ನಾನು ಕ್ಲಾಸಿಗೆ ಹೋಗ್ತಾಯಿದ್ದೆ. ಕ್ಲಾಸಿಗೆ ಹೋಗೋ ಮುಂಚೆ ಗಾಯ್ಸ್
ನಾನು 7ಗೆಲ್ಲ ಮನೆಗೆ ಬರ್ತೀನಿ. ನಾನು 7:30ಗೆಲ್ಲ ಫ್ರೆಶನ್ ಅಪ್ ಆಗಿ ನಾನು 7:30ಗೆನೆ ನನ್ನ ಬನಶಂಕರಿ ಟೆಂಪಲ್ ಇದೆಯಲ್ಲ, ಬನಶಂಕರಿ ಅಮ್ಮನವ್ರ ಟೆಂಪಲ್, ಅಲ್ಲಿಗೆ ಹೋಗ್ತಾ ಇದ್ದೆ. ಹೋಗೋ ಮುಂಚೆ, ನಾನು ಕ್ಲಾಸಿಗೆ ಹೋಗೋ ಮುಂಚೆ, ಆವಾಗ ಬೆಳಿಗ್ಗೆನೆ ಅಲ್ಲಿ ಅವರು ರಥದಲ್ಲಿ ಮೆರವಣಿಗೆ ಮಾಡ್ತಾರೆ ನೋಡಿ ದೇವರನ್ನ, ಅದೆಲ್ಲ ನಾನು ನೋಡ್ಬಿಟ್ಟು ಆಮೇಲೆ ನಾನು ಕ್ಲಾಸಿಗೆ ಹೋಗ್ತಾ ಇದ್ದೆ, ನಂದು ಇಂಟೀರಿಯರ್ ಕ್ಲಾಸಿಗೆ ಆಯ್ತಾ. ಆಗಿತ್ತು ನಂದು ಬೆಳಗಿನ ದಿನಾಚರಿ. ಆ್ಯಕ್ಚುಲಿ ಐ ಆಮ್ ಮಿಸ್ಸಿಂಗ್ ದಟ್ ಆಯ್ತಾ, ತುಂಬ ಮಿಸ್ ಮಾಡ್ಕೊತಾ ಇದ್ದೆ ನಾನು. ತುಂಬ ಅಂದರೆ ತುಂಬ ನನಗೆ ಇವಾಗಲೂ ಜಿಮ್ ಮಾಡೋದಂದರೆ ತುಂಬ ಇಷ್ಟ. ಬಟ್ ಒಂಥರ ಎಲ್ಲ ನನಗೆ ಇಷ್ಟ. ಬಟ್ ಇವಾಗ ನನಗೆ ಆ ರುಟೀನಿಗೆ ಬರೋಕ್ಕಾಗ್ತಾ ಇಲ್ಲ, ಬಿಕಾಸ್ ಮದುವೆ ಆಯಿತು. ನನ್ನ ಮಗ ಇವಾಗ ಸ್ಟಾರ್ಟ್ ಮಾಡಿದ್ದಾನೆ ಪಿಂಕಿ ಪ್ರಾಮಿಸ್ ಎಲ್ಲದಕ್ಕೂ. ನನ್ಗೇನು ಗೊತ್ತಾ, ಇವಾಗ ಮದುವೆ ಆದ ನಂತರ ನಂದು ಆ ರುಟೀನ್ ಇತ್ತು, ಬಟ್ ಚೇಂಜ್ ಆಗಿದೆ ತುಂಬ ನನಗೆ. ನಾನು ಬ್ಯಾಕ್ ಟು ಆ ರುಟೀನ್ಗೆ ಹೋಗಬೇಕು. ನಾನು ನಂದು ಹಳೇ ಸ್ವಾತಿ ಹೆಂಗಿಲ್ಲ ಅಂತ ತೋರಿಸ್ತೀನಿ ಆಯಿತಾ. ಐ ಆಮ್ ವೆರಿ ಹೆಲ್ದಿ ನೋಡಿ. ಹಿಂಗೆ ನಾನು ಏನು ಮಾಡ್ತೇನೆ ಅಂದರೆ, ಫಸ್ಟ್ ಪ್ರಿಯಾರಿಟಿ ನನ್ನ ಮಗನಿಗೆ ಕೊಡಬೇಕು. ನನಗೇನು ಗೊತ್ತಾ, ಇವಾಗ ಅದು ಯಾಕೆ ಆಗ್ತಾ ಇಲ್ಲ. ಇವಾಗ ನಾನೀಗ ಒಂದು ವಿಡಿಯೋ ಇವಾಗ ಮಾಡ್ತಾ ಇದ್ದೀನಿ ನೋಡಿ, ಇವಾಗ ವಿಡಿಯೋ ಮಾಡ್ತೀನಿ. ನಾಳೆ ನಂಗೆ ಆಗಲ್ಲ ಇವಾಗ ವಿಡಿಯೋ ಹಾಕೋದಕ್ಕೋ, ಅದು ದೃಷ್ಟಿನೋ ಕಣ್ಣೋ ಗೊತ್ತಿಲ್ಲ. ನನ್ನ ಫ್ರೆಂಡ್ ಅದಕ್ಕೆ ನನ್ನ ಬರ್ತ್ಡೇಗೆ ದೃಷ್ಟಿ ಆಗದಿರಿ ಅಂತ ಕಾಲ್ ಚೈನ್ ಕೊಟ್ಟಿದ್ದಾಳೆ, ಅದು ತೋರಿಸ್ತೀನಿ, ಹಾಕ್ತೀನಿ. ನಿನ್ನೆ ಹೋಗಿದ್ದೆ ನಾನು ಜಿಮ್ಗೆ, ಬಟ್ ಅದು ಒಂದು ಫೋಟೋ ಹಾಕೋದ್ನ. ಇವತ್ತು ನಾನು ಜಿಮ್ಗೆ ಹೋಗಿಲ್ಲ, ಬಿಕಾಸ್ ಏನೋ ನನಗೆ ಬೇರೆ ಕೆಲಸ ಇತ್ತು. ಲಿಯನ್ನ ಎಲ್ಲೋ ಕರ್ಕೊಂಡು ಹೋಗ್ಬೇಕಿತ್ತು, ಅದು ಪ್ರಾಕ್ಟೀಸ್ ಇತ್ತು, ಹಂಗೆ. ನನಗೆ ನಂದು ಹಳೆ ಮೆಥಡಿಗೆ ಬರಬೇಕು ನಾನು. ಅದು ಹೇಗೆ, ಪ್ಲೀಸ್ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ರೆ, ನಿಮಗೆ ನಂತರ ಏನಾದರೂ ಆಗಿ ನೀವೇನಾದರೂ ನಿಮ್ಮ ಲೈಫ್ನ ಬ್ಯಾಕ್ ಟು ಒಂದು ಮಧ್ಯೆ ಮುಂಚೆ ಒಂದು ಬೇರೆ ರೀತಿ ಇದ್ದು, ಇವಾಗ ಒಂದು ರೀತಿ ಇದ್ದು, ಬಟ್ ನಿಮ್ಮ ಲೈಫ್ನ ಬ್ಯಾಕ್ ಟು ದಟ್ ಫಾರ್ಮಿಗೆ ತಂದಿದ್ರೆ, ಪ್ಲೀಸ್ ನನಗೊಂದು ಮೆಸೇಜ್ ಮಾಡಿ. ಪ್ಲೀಸ್ ಲೆಟ್ ಮಿ ನೋ ಹೌ ಯು ಚೇಂಜ್ ಅಂತ ಆಯಿತಾ. ಬಿಕಾಸ್ ನಂಗೆ ಆಗ್ತಾ ಇಲ್ಲ ಗಸ್. ನಾನು ದಿನ ಮಲಗಬೇಕಂತ ಅನ್ಕೊಳ್ಳೋದು. ನಾನು ಅರ್ಲಿ ಬರ್ಡ್, ನಾನು ನನ್ನ ಮಗನಿಗೂ ಅದೇ ಬಂದಿದೆ. ವಿ ವಿಲ್ ಸ್ಲೀಪ್ ಅರ್ಲಿ, ಲೈಕ್ 7:30ಗೆಲ್ಲ ವಿಲ್ ಸ್ಲೀಪ್ ಆಯಿತಾ. ನಾನು ನನ್ನ ಮಗ 7:30 ಸ್ಲೀಪ್ ಮಾಡ್ತೀವಿ. ಒಂದು ವೇಳೆ ನಿದ್ದೆ ಬಂದಿಲ್ಲ ಅಂದರೆ ನಂಗೆ ನಿದ್ದೆನೇ ಬರಲ್ಲ ಅವತ್ತು ಫುಲ್ಲು. ವಿ ವೇಕಪ್ ಎಟ್ ಇವಾಗ ನಾನು ಒಂದು 6:30ಗೆ ವೇಕಪ್ ಮಾಡ್ತೀನಿ ಆಯಿತಾ. 7:30ಗೆ ಮಲಗಿದ್ರೆ ನಾವು 6:30ಗೆ, ಇಟ್ ಈಸ್ ಆಲ್ಮೋಸ್ಟ್ 12-13 ಅವರ್ಸ್ ನಿದ್ದೆ ನಮಗಾಗುತ್ತೆ. ನನಗೇನು ಗೊತ್ತಾ, ನಾನು ಬ್ಯಾಕ್ ಟು ನನಗೆ ಆ ಫಾರ್ಮಿಗೆ ಬರಬೇಕು. ಐ ಹ್ಯಾವ್ ಟು ವೇಕಪ್ ಅರೌಂಡ್ 4 o'clock. ನನ್ನ ಜಿಮ್ಮು 5 to 7 ನಾನು ಮುಗಿಸ್ಕೋಬೇಕು. ಆಮೇಲೆ ಬ್ಯಾಕ್ ಟು ನನ್ನ ವರ್ಕ್ ಆಗಲಿ ಏನಾದರೂ ಮಾಡ್ಕೋಬೇಕು ಅಂತ ನನಗೆ ಆಸೆ. ಏನೋ ಇದು ಕಂಟೆಂಟ್ ಕ್ರಿಯೇಷನಲ್ಲೇ ತುಂಬ ಮುಂದೆ ಹೋಗ್ಬೇಕಂತ ಇವಾಗ ಆಸೆ ಬಂದುಬಿಟ್ಟಿದೆ ನೋಡಿ. ನಾನು ಮಾತಾಡ್ಬೇಕಾದ್ರೆ ಇವನಿಗೆ ನಾನು ಫೋಕಸ್ ಕೊಡಲೇಬೇಕಿಲ್ಲ, ಅಂದರೆ ಹಿ ವಿಲ್ ಗೆಟ್ ಹರ್ಟ್. ಇದು ನಮ್ಮದು ಬ್ಲಡ್ಡು. ನನಗೆ ಇವಾಗ ನಾನು ಏನು ಮಾಡಿದ್ರು ಫಸ್ಟ್ ಥಿಂಕ್ ನನ್ನ ಮಗನಿಗೆ ಇದು ಸರಿ ಹೋಗುತ್ತಾ, ನಾನು ಹಿಂಗೆ ಈಗ ಫೋಕಸ್ ಆಗಿಬಿಟ್ರೆ ಇವನಿಗೆ ಯಾರು ಫೋಕಸ್ ಕೊಡಲ್ವಾ, ಇನ್ನು ಚಿಕ್ಕವನು, ಅದೆಲ್ಲ ತಲೆಗೆ ಓಡುತ್ತೆ. ಅಯ್ಯೋ, ಐ ಆಮ್ ಲೈಕ್ ತುಂಬ ಅಂದರೆ ತುಂಬ ಇದಾಗ್ಬಿಟ್ಟಿದ್ದೀನಿ. ಫಸ್ಟ್ ಈಗ ಪ್ರಯಾರಿಟಿ ನಾನು ಬರ್ತಾ ಇಲ್ಲ, ನಾನಂತೂ ಬರ್ತಾನೆ ಇಲ್ಲ. ನನ್ನ ಮಗ ಬರ್ತಾನೆ, ಆಮೇಲೆ ನನ್ನ ಹಸ್ಬೆಂಡ್ ಬರ್ತಾರೆ, ಆಮೇಲೆ ನಾನು ನನ್ನ ಬಗ್ಗೆ ಥಿಂಕ್ ಮಾಡೋದಾಯ್ತಾ. ಇವಾಗ ನಾನು ಏನಾದರೂ ಏನು ಮಾಡ್ತೀನಿ ಅಂದರೆ, ಫಸ್ಟ್ ನನಗೆ ತಲೆಗೆ ಬರೋದಲ್ಲಿ ಯಾರು, ಅವನಿಗೆ ನಾನು ಟೈಮ್ ಕೊಡೋಕ್ಕಾಗುತ್ತಾ. ನಾನು ಸೀರಿಯಸ್ ಆಗಿ ಹೇಳ್ತೀನಿ ಗೈಸ್, ಒಂದು 2-3 ಇಂಟರ್ವ್ಯೂಗೆ ಹೋದೆ, ಬಟ್ ಅದು ಆಫೀಸಿಗೆ ಬರಬೇಕಂತಲೇ ಇತ್ತು. ಬಟ್ ನಾನು ಹುಡುಕ್ತಾ ಇದ್ದಿದ್ದು ಲೈಕ್ ವರ್ಕ್ ಫ್ರಮ್ ಹೋಮ್ ಥರ. ನಾನು ಅವತ್ತು ಒಂದಿನ ಹೋದಾಗ ಇವನು ತುಂಬ ಮಿಸ್ ಮಾಡ್ಕೊಂಡು ಹತ್ಕೊಂಡಂತೆ. ಸ್ಕೂಲಿಗೆ ಹೋದ್ರು, ಇವನಿಗೆ ಇವಾಗ ಹಾಫ್ ಡೇ. ನೆಕ್ಸ್ಟ್ ಇಯರಿಂದ ಇವ್ರಿಗೆ ಫುಲ್ ಲೈಕ್ 3 o'clock ತನಕ ಸ್ಕೂಲ್ ಇರುತ್ತೆ. ಅವಾಗ ಏನಾದರೂ ಲೈಕ್ ಇದು ಮಾಡೋದಾ, ಅಲ್ಲಿ ತನಕ ಕಂಟೆಂಟ್ ಕ್ರಿಯೇಷನಲ್ಲೇ ಮಾಡಿ ಏನಾದರೂ ಮಾಡ್ಬೋದಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಐ ಆಮ್ ಲೈಕ್ ತುಂಬ ಅಂದರೆ ತುಂಬ ಡಿಸ್ಟರ್ಬ್ ಆಗ್ತಾ ಇದ್ದೀನಿ ನನ್ನ ಮೈಂಡಲ್ಲಿ. ನನಗೆ ಹೇಳ್ಬೇಕು ಅನಿಸ್ತಾ ಇದೆ, ಎದ್ದು ಹೇಳ್ತೀನಿ. ಪವನ್ ವೀಡಿಯೋ ನೋಡಿದ್ರೆ ಪರವಾಗಿಲ್ಲ, ಅವ್ರು ನಂಗೆ ಹೇಳ್ತಾರೆ ಎಲ್ಲ ಹೇಳ್ಕೊಬಾರ್ದು ಸೋಷಿಯಲ್ ಮೀಡಿಯಾದಲ್ಲಿ. ಇಲ್ಲ ನಂತರ ಯಾರಾದರೂ ಇದ್ದರೆ, ನಿಮಗೂ ಈ ರೀತಿ ಆಗ್ತಾ ಇದ್ರೆ ಆಯಿತಾ. ನಾನು ವೆರಿ ಮಚ್ ಆ್ಯಕ್ಟಿವ್ ಪರ್ಸನ್ ಆಯಿತಾ. ನಾನು ಇಷ್ಟ ನನಗೆ ತುಂಬ ಏನಾದರೂ ಸಾಧಿಸಬೇಕು ಅಂತೆಲ್ಲ, ಬಟ್ ಇವಾಗ ಆಗ್ತಾ ಇಲ್ಲ. ಐ ಆಮ್ ಬೇಜಾರಾಗ್ತಾಯಿದೆ ನನಗೆ. ಅಯ್ಯೋ ರಾಮ. ಅದಕ್ಕೆ ನಾನು ಬ್ಯಾಕ್ ಟು ನನಗೆ ಆವಾಗಿದ್ನಲ್ಲ ಅದೇ ಸ್ವಾತಿ ಬೇಕು. ನನ್ನ ಮಗನ ಜೊತೆನೂ ನಾನು ಆ ರೀತಿನೇ ಇರಬೇಕು ಅಂತ ನಂಗೆ ಆಸೆ. ಯಾಕೋ ತುಂಬ ಮೋಡ ಬಂದಿತ್ತು. ಅವನು ನಂತರ ಲೈಕ್ ತುಂಬ ಆ್ಯಕ್ಟಿವ್ ಆಗಿರಬೇಕು ಅಂತ ಆಸೆ. ಏನೋ ಇದು ಹೇಳ್ಬೇಕು. ಇದು ನನ್ನ ಗ್ಲೌಸ್ ನೋಡಿದ ತಕ್ಷಣ ನಾನು ಬಾಕ್ಸಿಂಗ್ ಮಾಡ್ತಾ ಇದ್ದೆ ಗಾಯ್ಸ್ ನೋಡಿ. ಇದು ನಂದು ಲಾಸ್ಟಿಗೆ ತಗೊಂಡೆ ನಾನು. ಇದಕ್ಕಿಂತ ಮುಂಚೆ ಇನ್ನೊಂದಿತ್ತು ರೆಡ್ ಕಲರ್ದು, ಅದು ಮತ್ತು ನನ್ನ ಬಾಕ್ಸಿಂಗ್ ಬ್ಯಾಂಡ್ ಇವೆಲ್ಲ ಇತ್ತು.
ಇದೊಂದು ಸಿಕ್ತು. ಇದನ್ನು ನಾಳೆಯಿಂದ ಜಿಮ್ಮಿಗೆ ತಗೊಂಡು ಹೋಗ್ತೀನಿ. ಸ್ವಲ್ಪ ತುಂಬ ಪ್ರಾಕ್ಟೀಸ್ ತಪ್ಪೋಗಿದೆಯಲ್ಲ, ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತೀನಿ. ಆಮೇಲೆ ಹೊಸತೊಂದು ಬಾಕ್ಸಿಂಗ್ ಇದು ತಗೋತೀನಿ ನಾನು. ಇದು ಬೇಸಿಕ್ ಆಯ್ತಾ, ಬೇಸಿಕ್ ಮಾಡೋರಿಗೆ ಇದು. ಇವಾಗ ಈ ರೀತಿ ಸಿಗುತ್ತೆ ನಂಗೆ ಗೊತ್ತಿಲ್ಲ. ನಾನು ಇದು ಅವಾಗ ಡೆಕತ್ಲಾನಲ್ಲಿ ತಗೊಂಡಿರೋದು. ನಾನು ಸ್ಟಾರ್ಟಿಂಗಲ್ಲಿ ಬಾಕ್ಸಿಂಗ್ ಕಲಿಬೇಕಾದ್ರೆ ಚೆನ್ನಾಗಿತ್ತು. ಇವಾಗ ಏನಿಲ್ಲ, ಏನು ಫಾರ್ಮು ಗೊತ್ತಿಲ್ಲ ನನಗೆ, ಎಲ್ಲ ಮರ್ತೋಗ್ಬಿಟ್ಟಿದೆ. ಹೆಂಗಾಗ್ಬಿಟ್ಟಿದೆ ಅಂದರೆ ಕೆಲವು ಸತಿ ನನಗೆ ಬರೆಯೋಕ್ಕೂ, ನನಗೆ ಇವಾಗ ಪೆನ್ ಇಟ್ಕೊಂಡು ಜಾಸ್ತಿ ಬರೆದ್ರೆ ಐ ವಿಲ್ ಗೆಟ್ ಪೇನ್ ಆಯಿತಾ. ನನಗೆ ಬ್ಯಾಕಾಗಿ ಆ ರೀತಿ ಇರಬೇಕು ಅಂತ ಆಸೆ. ಅದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಏನೇನೋ ಯೋಚನೆ ಬರೋದಕ್ಕೆಲ್ಲ ಸತ್ತಿ ನಿಮ್ಗೆ ಹಿಂಗಾಗುತ್ತೋ ಗೊತ್ತಿಲ್ಲ. ಒಬ್ಬಳೇ ನಾನಾಯಿತು, ನನ್ನ ಮಗ ಆಯಿತು, ಮನೆ ಆಯಿತು, ಹಂಗೆ ಇರೋದು ತಪ್ಪು ಅನಿಸುತ್ತೆ ಸ್ವಲ್ಪ. ತುಂಬ ಫ್ರೆಂಡ್ಲಿ ಪರ್ಸನ್ ಅಲ್ಲ, ನಾನು ವೆರಿ ಚೂಸಿ. ನಾನು ಇವಾಗ ಯಾರನ್ನಾದ್ರೂ ಫ್ರೆಂಡ್ಶಿಪ್ ಮಾಡ್ಕೋತೀನಿ ಅಂತ ಅಂದ್ಕೊಳ್ಳಿ, ಐ ಆಮ್ ಲೈಕ್ ಹೇಗೆ ಗೊತ್ತಾ, ಇವಾಗ ನಂಗೆ ಅವ್ರು ಇಷ್ಟ ಆದರೆ ನಾನು ತುಂಬ ಇಷ್ಟಪಡ್ತೀನಿ, ನಾನು ತುಂಬ ಟೈಮ್ ಕೊಡ್ತೀನಿ, ತುಂಬ ಕೇರ್ ಮಾಡ್ತೀನಿ. ಈಗ ಅವರಿಂದ ನಂಗೆ ಸ್ವಲ್ಪ ಬೇಜಾರಾದರೆ ಅಂದ್ಕೊಳ್ಳಿ, ಐ ವಿಲ್ ತುಂಬ ಬ್ಯಾಕ್ ಆಗಿಬಿಡ್ತೀನಿ. ಅವ್ರ ಹತ್ರಕ್ಕೆ ಹೋಗೋಕೆ ಇಷ್ಟಪಡಲ್ಲ, ಬೇಡ ಇವ್ರು ನನ್ನ ಟೈಪ್ ಅಲ್ಲ ಅಂತ ಅನಿಸುತ್ತೆ. ಇದು ನನಗೆ ಅದು ಕೆಟ್ಟದ್ದು ಅಂತಲೂ ನಂಗೆ ಗೊತ್ತು. ಅದರಿಂದ ನಾನು ತುಂಬ ಜನ ಫ್ರೆಂಡ್ಶಿಪ್ಪು ಕಳ್ಕೊಂಡಿದ್ದೀನಿ. ಸೊ ನಾನು ಇಷ್ಟಪಟ್ಟರೆ ತುಂಬ ಇಷ್ಟಪಡ್ತೀನಿ. ನೀವು ನಂಬ್ತಿರೋ ಬಿಲೀವ್ ಮಾಡ್ತಿರೋ ಗೊತ್ತಿಲ್ಲ ಗೈಸ್, ನನಗೆ ಕಣ್ಮುಚ್ಚಿಟ್ಟು ಕೌಂಟ್ ಮಾಡಿದ್ರು ನನ್ನ ಲಿಸ್ಟಲ್ಲಿ ನನಗೆ ಇರೋದು ಲೈಕ್ ತುಂಬ ಅಟ್ಯಾಚ್ಡ್ ಆಗಿರೋದು ಒಂದು 15 ಇಯರ್ಸ್ 16 ಇಯರ್ಸ್ ಫ್ರೆಂಡ್ಶಿಪ್ ಅಂದರೆ ಒಂದೇ ಎರಡೇ ಇರುತ್ತೆ ಅಷ್ಟೇ. ಆಮೇಲೆ ನಾನು ಚೂಸಿ, ಹಂಗಿರಬಾರ್ದು. ತುಂಬ ಜನ ನನಗಿಷ್ಟ ಇವ್ರು ಫ್ರೆಂಡ್ಶಿಪ್ ಮಾಡ್ಕೋಬೇಕು, ಅವ್ರು ಫ್ರೆಂಡ್ಶಿಪ್ ಮಾಡ್ಕೊಬೇಕಾದ್ರೆ, ಬಟ್ ನಂಗಾಗಲ್ಲ. ನಾನು ಇಷ್ಟಪಟ್ಟರೆ ತುಂಬ ಇಷ್ಟಪಡ್ತೀನಿ, ಅವರು ನನ್ನನ್ನು ಅಷ್ಟೇ ಕೇರ್ ಮಾಡಬೇಕಂತ ನಾನು ಅನ್ಕೋತೀನಿ. ಏನೇನೋ ಅಪ್ಪ, ಒಬ್ಬೊಬ್ರ ಲೈಫಲ್ಲಿ ಒಂದೊಂದು ರೀತಿ ಇರುತ್ತಲ್ಲ, ನಂದು ಒಂದು ರೀತಿ. ಬ್ಲೌಸಿಂದ ಇವತ್ತಿದ್ದು ನಂದು ಹಳೇದೆಲ್ಲ ನಂಗೆ ನೆನಪಾಗ್ಬಿಡ್ತು. ಸ್ವಾತಿ ಹೆಂಗಿದ್ಲು, ಹೇಗಿದ್ಲು, ಇವಾಗ ಹೆಂಗಾಗ್ಬಿಟ್ಟಿದ್ದಾಳೆ ಅಂತ. ಇದು ನನ್ನ ಸ್ಟೋರಿ ಗೈಸ್, ನನ್ನ ಸ್ಟೋರಿ. ದಿಸ್ ಇಸ್ ಕ್ಯಾಮ್ರಾ ಮುಂದೆ ನಾನು ಹೆಂಗೂ ಬೇಕಾದ್ರೂ ಮಾತಾಡ್ತೀನಿ, ಬಿಕಾಸ್ ನಾನು ಮೀಡಿಯಾದಲ್ಲಿ ಇದ್ದುದರಿಂದ ಕ್ಯಾಮ್ರಾ ಅಂದರೆ ನನಗೆ ಹೆದರಿಕೆನೇ ಇಲ್ಲ. ಬಟ್ ನಾನು ಫ್ರೆಂಟಾಗಿ ಯಾರ ಹತ್ರ ಆದರೂ ಮಾತಾಡ್ತೀನಲ್ಲ, ಆವಾಗ ಚೂಸಿ ಆಗಿರ್ತೀನಿ, ಮಾತಾಡೋಕ್ಕೆ ಸ್ವಲ್ಪ ಹೆದರ್ಕೋತೀನಿ. ಆ ಮನುಷ್ಯ ಹೇಗೋ, ಆ ಜನ ಹೇಗೋ ಅಂತ ಅನ್ಕೋತೀನಿ. ಬಟ್ ಕ್ಯಾಮ್ರಾ ಫ್ರೆಂಡ್ಲಿ ಆಗಿದೆ ನನಗೆ, ಕ್ಯಾಮ್ರಾ ಈಸ್ ಮೈ ಫ್ರೆಂಡ್ ಆಗಿಬಿಟ್ಟಿದೆ ಇವಾಗ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋ ತನಕ ಟಾಟಾ ಬೈ ಬೈ, ಸಿ ಯು, ಲಾಟ್ಸ್ ಆಫ್ ಲವ್. ನಿಮ್ಗೆ ಯಾವ ರೀತಿ ವಿಡಿಯೋ ಬೇಕು ಪ್ಲೀಸ್ ಕಮೆಂಟಲ್ಲಿ ಮಾಡಿ, ನಾನು ಆ ರೀತಿಯೇ ವಿಡಿಯೋ ಮಾಡ್ತೀನಿ ಆಯಿತಾ. ಥ್ಯಾಂಕ್ ಯು ಸೋ ಮಚ್, ಬಾಯ್. I want that like 22 years Swati, I want to back in my life. ಆ ರೀತಿ ಜೋಶ್ ಇರಬೇಕು, ಏಜ್ ಹಿಂಗೆ ಇರಲಿ, ಆ ರೀತಿ ಜೋಶ್ ನನಗೆ ಬೇಕು. I want to be like that only. That busy Swati. I don't want this lazy Swati. Okay, bye.